ದುಡ್ಡಿನಿಂದ ಮತ್ತು ಬುಲೆಟ್ನಿಂದ ನಾವು ಇದನ್ನು ಗೆಲ್ಲಬಹುದು, ನಾವು ಹಿಡ್ಕೊಳ್ಬೋದು ಅನ್ನೋಂಥ ವಿಚಾರಗಳು ಈ ನಾರಾ ಭರತ್ ರೆಡ್ಡಿಯಲ್ಲಿ ಹೋಗಿದ್ದನ್ನು ನೋಡಿದಾಗ ಸಹಜವಾಗಿ ಈ ವಿಚಾರಗಳು ಸರಿನಾ ಅಂತೇಳಿ. ಯಾಕಂದರೆ ಇವತ್ತು ಒಂದು ತಪ್ಪು ಮಾಡೋದು ಮತ್ತೊಂದು ತಪ್ಪು ಮಾಡೋದು ನಾವು ನೋಡ್ತಾ ಇದ್ದೀವಿ. ಈ ಒಂದು ಹೋರಾಟಗಾರರ ದಿನ ಅಥವಾ ಇವತ್ತಿನ ಅಲ್ಲಿ ಜನ ಅಂತ ನಾವು ಕರ್ಕೊಳ್ತೀವಿ, ಅವರೆಲ್ಲರೂ ಇವತ್ತು ಏನಪ್ಪ ಅಂದ್ರೆ ನಿಜವಾಗಿಯೂ ಈ ಬಳ್ಳಾರಿಯನ್ನು ಬೆಳೆಸುವಂಥವ್ರು ಇವರೆಲ್ಲರೂ ಅಂತೇಳಿ ನಾಯಕರು. ಅಲ್ಲಿ ನಾಯಕರಿಗೆ ಭರತ್ ರೆಡ್ಡಿ ಆಯಿತು, ಅದೇ ಕಾಲಕ್ಕೆ ನಮ್ಮ ಜನಾರ್ದನ್ ರೆಡ್ಡಿ ಅವರಾಯಿತು. ಇವರು ನಿಜವಾಗಿಯೂ ಆ ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡಿಸಿದಾರೆ. ಇಲ್ಲ ಇವತ್ತಿವರೆಗೂ ಅವ್ರಿಗೆ ಏನಪ್ಪ ಅಂತಂದ್ರೆ ನಮ್ಮ ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರೇನಪ್ಪ ಈ ಕಬ್ಬಿನ ಮಾಫಿಯಾ ಅಂತೇಳಿ ಕರೀತಾರೆ, ಇವತ್ತು ದಿವಸ ಕರೀತಾರೆ ಅವ್ರನ್ನ. ಆ ದುಡ್ಡುಗಳು ಮಾಡ್ಕೊಂಡಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು, ಬಳ್ಳಾರಿ ಖಾಲಿ ಆಗಿದ್ದಾಯಿತು. ಆದರೂ ಇನ್ನೂ ಅವರು ಅದನ್ನು ಬಿಡ್ತಾ ಇಲ್ಲ ಬಳ್ಳಾರಿಯನ್ನು ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದ. ಈಗ ಹೊಸದಾಗಿ ನಾರಾಯಣರೆಡ್ಡಿ ಇವ್ರ ತಂದೆ ಸೂರ್ಯ ನಾರಾಯಣರೆಡ್ಡಿ ಇನ್ನೊಂದು ನಮ್ಮ ನಾರಾಯಣರೆಡ್ಡಿ ಅವರು ಸಹಿತ ಬಿ ಜೆ ಪಿಯಲ್ಲಿ ಅದಕ್ಕೆ ಪೂರ್ವದಲ್ಲೇ ನಮ್ಮ JDSನಲ್ಲಿ ಅದ್ರ ಜೊತೆ ಕಾಂಗ್ರೆಸ್ನಲ್ಲಿ ಎಲ್ಲ ತಿರುಗಾಡಿ ಇಂಥ ರಾಜಕೀಯ ಒಂದು ಪ್ರಭಾವಕ್ಕೊಳಗಾದಂಥ ವ್ಯಕ್ತಿ ಆಗಿದ್ದರು ಸೂರ್ಯನಾರಾಯಣ ರೆಡ್ಡಿ ಅಂತ ಕಾಣ್ತಾರೆ ಅವರು. ಹೀಗಾಗಿ ಒಂದು ಪೊಲಿಟಿಕಲ್ ಹಿಸ್ಟ್ರಿ ಇರ್ತಿರುವಂಥ ಮನೆಯಿಂದ ಬಂದಂಥ ನಾರಾ ಭರತ್ ರೆಡ್ಡಿ ಇವತ್ತು ಈ ಒಂದು ಜನಾರ್ದನ್ ರೆಡ್ಡಿ ಅವರ ಒಂದು ಶಕ್ತಿಗೆ ಸವಾಲು ಹಾಕ್ತಾ ಇದ್ದಾರೆ. ನಾವು ಬಳ್ಳಾರಿ ಇದ್ದೀವಪ್ಪ, ನೀವು ಅಷ್ಟೇ ಅಲ್ಲ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಏನಾಗಿದೆಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಇನ್ನಷ್ಟು ಅವ್ರಿಗೆ ಅನುಕೂಲ ಆಗಿದೆ. ಆದರೂ ಈ ನಮ್ಮ ಭರತ್ ರೆಡ್ಡಿ ಅವರು ಮಾತಾಡಿದ್ದು ನೋಡ್ತಾರಪ್ಪ ಅಂದ್ರೆ ಅವ್ರು ಅವತ್ತು ಆಡಿದ್ದ ಮಾತುಗಳು ನೋಡಿದರೆ ಇವರು ಅವರೊಳಗೆ ಒಬ್ಬರಪ್ಪ ಈ ಒಂದು ಷಡ್ಯಂತ್ರ ಹೆಣಿಯುವಲ್ಲಿ ಅನ್ನುವಂಥ ಮಾತುಗಳು ಸ್ಪಷ್ಟ ಆಗ್ತಾ ಇದ್ದಾವೆ. ಇನ್ನು ಅದೇ ಕಾಲಕ್ಕೆ ನಮ್ಮ ಆರ್ ಅಶೋಕ್ ಅವರಾದು, ವಿಜೇಂದ್ರ ಅವರಾದು, ಅದೇ ಕಾಲಕ್ಕೆ ನಮ್ಮ ಪರಮೇಶ್ವರ್ ಅವರಾಯ್ತು, ಇವರೆಲ್ಲರೂ ಅದರಲ್ಲೂ BJP ಗ್ರಂಥಿ ಪೂರ್ಣ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ.